ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಆರಾಮಾಗಿದ್ದೀನಿ. ನಿನ್ನೆ ನಾನು ದೋಸೆ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಇವತ್ತು ಅದೇ ದೋಸೆ ಹಿಟ್ಟು ಸ್ವಲ್ಪ ಉಳಿದಿತ್ತು, ಸೊ ಅದಕ್ಕೆ ಈರುಳ್ಳಿ ಮತ್ತು ಸಬ್ಬೆ ಸೊಪ್ಪು ಹಾಕಿ ಪಡ್ಡನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಪೂಜೆ ಹಾಫ್ ಕಂಪ್ಲೀಟ್ ಆಗಿದೆ. ಇದು ನೋಡಿ, ಇದು ತುಳಸಿ ಹಾರ ಮತ್ತು ಇದು ರಾಮ ಮಂದಿರದ ಒಂದು ಮಾಡೆಲ್ ನೀವು ನೋಡ್ತಾ ಇರ್ಬೋದು. ಇದು 15 ಡೇಸ್ ಬ್ಯಾಕ್ ನಮ್ಮ ಅತ್ತೆ ಮಾವ ಅಯೋಧ್ಯಕ್ಕೆ ಹೋಗಿದ್ರಲ್ಲ, ಸೊ ಅಲ್ಲಿಂದ ಅದನ್ನು ತೊಗೊಂಡು ಬಂದಿದ್ದಾರೆ. ನಾನು ಇಲ್ಲೇ ಇದನ್ನು ಇಟ್ಟು ಪೂಜೆ ದೇವ್ರ ಮನೆಯಲ್ಲಿ ಇರಲಿ ಅಂತ ಇಲ್ಲೇ ಇಟ್ಟಿದ್ದೀನಿ. ನೋಡ್ರಿ, ಇಲ್ಲಿ ತನ್ವಿ ಮತ್ತು ಮಾನ್ವಿ ಇಬ್ಬರು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೈತೆ ಅವ್ರದ್ದು. ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಯೂನಿಫಾರ್ಮಸ್ಟ್ ಹಾಕ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡತ್ತಾರ. ಇನ್ನು ತಲೆ ಬಾಚ್ಕೊಳ್ಬೇಕು, ಸ್ವಲ್ಪ ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕು ಅವರು. ಇನ್ನು ಬುಕ್ಸ್ ಎಲ್ಲ ನೋಡಿ ತನ್ವಿದು ಹಾಗೆ ಇಟ್ಕೊಂಡು ಕುಂತಾಳ. ಇನ್ನು ಪ್ಯಾಕಿಂಗ್ ಎಲ್ಲ ಆಗಿಲ್ಲ. ನಾನಿವತ್ತು ಫ್ರೈಡೇ ಇತ್ತು, ದೇವ್ರಿಗೆ ಒಂದು ಹಾರ ಮಾಡೋಣ ಅಂತ. ಇದು ನಮ್ಮ ಗಿಡದಲ್ಲೇ ಆದಂತಹ ಹೂಗಳಿದ್ದು ನಾನು ಫ್ರಿಜ್ಜಿನಲ್ಲಿ ಇಟ್ಟಿರ್ತೀನಿ. ಅದನ್ನು ಆಮೇಲೆ ಕಟ್ಟಿ ಹಾಕ್ತೀನಿ. ನೋಡಿ, ಇಲ್ಲಿ ತನ್ವಿ ಮತ್ತು ಮಾನಿ ಇಬ್ಬರು ಸ್ಕೂಲಿಗೆ ಹೋದಾದ್ಮೇಲೆ ಹೂವನ್ನ ಕಟ್ಟಿ ನಾನು ಈಗ ದೇವ್ರಿಗೆಲ್ಲ ಹೂವೆಲ್ಲ ಏರಿಸಿದ್ದೀನಿ. ಇವತ್ತು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಏನಾದರೂ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದು ಕೇಸರಿ ಬಾತ್ ಮಾಡೋಣ ಅಂತ ಮಧ್ಯಾಹ್ನ ಲಂಚ್ಗೆ. ನಾನು ಇಲ್ಲಿ ಅರ್ಧ ಕೇಸರಿ ರವೆ ಮತ್ತು ಒಂದು ಅರ್ಧ ಬಾಂಬೆ ರವಾನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಹಾಫ್ ವೈಟ್ ಮತ್ತು ಒಂದು ಸ್ವಲ್ಪ ಹಾಫ್ ಕೇಸರಿ ಆರೆಂಜ್ ಕಾಣಿಸ್ತಾ ಇದೆ, ನಿಮಗೆ ಕೇಸರಿ ಕಾಣಿಸ್ತಾ ಇದೆ. ಈ ಗ್ಲಾಸ್ ಇದೆ ಅಲ್ಲ, ಇದರಿಂದ ಅರ್ಧ ಕೇಸರಿ ರವೆ ಮತ್ತು ಅರ್ಧ ಬಾಂಬೆ ರವೆ ತೊಗೊಂಡಿದ್ದೀನಿ. ಸೊ ಇದೇ ಗ್ಲಾಸಿಂದ 4 ಕಪ್ ನೀರನ್ನು ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸನ್ನು ನಾನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ, ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತುಪ್ಪ ಹಾಕಿ ಇದನ್ನು ಹುರ್ಕೊತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಎಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಇದನ್ನು ರವೆ ಹುರಿತೀವೋ ಅಷ್ಟೇ ಚೆನ್ನಾಗಿ ನಮ್ಮದು ಇದು ಕೇಸರಿ ಬಾತ್ ರೆಡಿ ಆಗುತ್ತೆ. ನೋಡಿ, ಈಗ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಆದಷ್ಟು ಇದನ್ನು ತಳ ಹತ್ತಲಾರ್ದಂಗೆ ಹುರ್ಕೊಳ್ಬೇಕಾಗ್ತೈತಿ. ಸೊ ಹಂಗಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಈಗ ನೀರು ಬಿಸಿ ಆಗೈತಿ. ನಮ್ಮದು ಘಮ್ ಅಂತ ಅದು ರವದ ವಾಸನೆನೂ ಬರ್ತೈತಿ. ಸೊ ಈಗ ನಾನು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ. ಬಿಸಿ ಬಿಸಿ ನೀರನ್ನು ಹಾಕುವಾಗ ಸ್ವಲ್ಪ ನೀವು ಬಾಂಬೆ ರವೆ ಯೂಸ್ ಮಾಡಿದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತಾವೆ. ಸೊ ಹಂಗಾಗ್ಬಿಟ್ಟು ಅದನ್ನು ಒಂದು ಸ್ಪೂನಿಂದ ತಿರುಗಿಸ್ಕೊತಾನ ಅದನ್ನು ನೀವು ನೀರು ಹಾಕಬೇಕು. ನಾನು ಸ್ವಲ್ಪ ನೀರನ್ನು ಉಳಿಸ್ಕೊಂಡೀನಿ, ಬೇಕಂದ್ರೆ ಮತ್ತು ಲಾಸ್ಟಿಗೆ ಹಾಕ್ಕೊಳ್ತೀನಿ. ಇದು ನಾನು ಸ್ವಲ್ಪ ಇದು ಆಪ್ಷನಲ್ ಐತಿ, ಯೆಲ್ಲೋ ಕಲರ್ ಆ್ಯಡ್ ಮಾಡತ್ತೀನಿ. ಆ್ಯಕ್ಚುಲಿ ಏನಪ್ಪ ಅಂದ್ರೆ, ತನ್ವಿ ಮತ್ತು ಮಾನ್ವಿಗ ಕಲರ್ಫುಲ್ ಆಗಿದ್ದರೆ ಸ್ವಲ್ಪ ಅವರು ಇಷ್ಟ ಅವ್ರಿಗೆ ತಿನ್ನೋಕೆ. ಇಲ್ಲಾಂದ್ರೆ ಪ್ಲೇನ್ ಇತ್ತಂದ್ರೆ ಸ್ವೀಟ್ ತಿನ್ನೋಕೆ ಸ್ವಲ್ಪ ಬೇಡ ಅಂತಾರೆ. ಸೊ ನಾನೀಗ ಅದು 1 ಕಪ್ ನಾನು ಏನು ತೊಗೊಂಡಿದ್ನಲ್ಲ, ನನಗೆ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ನೀರು. ಸೊ ಹಂಗಾಗಿ ಮತ್ತೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನೇನು ಕಪ್ ತೊಗೊಂಡಿದ್ನಲ್ಲ ರವೆ, ಸೊ ಅದೇ ಕಪ್ಪಿಂದ ನಾನು 1 ಕಪ್ ಸಕ್ಕರೆ ತೊಗೊತಾ ಇದ್ದೀನಿ. ನಾವು ಇದಕ್ಕೆ 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ವಲ್ಲ, ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕಾಗ್ತೈತಿ. ಸೇಮ್ ಈಕ್ವಲ್ ನಾವು ಹಾಕಿದ್ವಿ ಸ್ವಲ್ಪ, ಮತ್ತು ಅದು ಸ್ವಲ್ಪ ಸಪ್ಪ ಅನಿಸ್ತೈತಿ. ನೀವೇನು ಜಾಸ್ತಿ ನೀವು ಸಿಹಿ ಇಷ್ಟ ಆಗೋದಿಲ್ಲ ಅಂದರೆ ನೀವು ಈಕ್ವಲ್ಲಾಗಿ ನೀವು ಎಷ್ಟು ರವೆ ತೊಗೊಂಡಿದ್ದೀರಲ್ಲ ಅಷ್ಟು ಸಕ್ಕರೆ ಹಾಕ್ಕೋಬೋದು. ನಾನು ಸ್ವಲ್ಪ ಇದನ್ನು ಜಾಸ್ತಿ ಆ್ಯಡ್ ಮಾಡೀನಿ. ನೋಡ್ರಿ, ಈಗ ಮಸ್ತ್ ಕಲರ್ಫುಲ್ಲಾಗಿ ಎಲ್ಲೋ ಎಷ್ಟು ಚೆನ್ನಾಗಿ ಇದು ಕೇಸರಿ ಬಾತ್ ಅಲ್ಲ, ಎಲ್ಲೋ ಭಾತ್ ಥರ ಆಗೈತಿ. ಯಾಕಂದರೆ ನಾನು ಇದಕ್ಕೆ ಎಲ್ಲೋ ಕಲರ್ ಮಿಕ್ಸ್ ಮಾಡಿದ್ದೀನಿ. ಇದೊಂದು ಏನಪ್ಪ ಅಂದ್ರೆ, ಇದು ನೋಡಿರಿ, ಇದು ಏಲಕ್ಕಿ ಪುಡಿ. ನಾನೇನಪ್ಪ ಅಂದರೆ, ಮಾರ್ಕೆಟಿಂದ ಏಲಕ್ಕಿ ತಂದ ತಕ್ಷಣ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ. ಹಿಂಗೆ ಇಟ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ, ನಮ್ಗೆ ಇಮಿಡಿಯೇಟ್ಲಿ ನಾವು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ, ಸೊ ನಾವೇನು ಅರ್ಜೆಂಟ್ ಇದ್ದಾಗ, ಮನೇಲಿ ಪೂಜೆ ಏನಾದರೂ ಇದ್ದಾಗ ಅಥವಾ ಪಾನಕ ಮಾಡಬೇಕು ಗೆಸ್ಟ್ ಬಂದಾಗ ಅಂತ ಅಂದಾಗ ನಾವು ಮತ್ತು ಏಲಕ್ಕಿನ ಕುಟ್ಕೊಂತ ಕೂರಬೇಕಾಗಿಲ್ಲ. ಸಡನ್ನಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗ್ತೈತಿ. ಆಮೇಲೆ ಅದು ಗೆಸ್ಟ್ ಬಂದಾಗ ಅಥವಾ ನಮ್ಮ ಮನೇಲಿ ಪೂಜೆ ಗೀಜೆ ಇದ್ದಾಗ ನಮಗೆ ಗಡಿಬಿಡಿ ಆಗಂಗಿಲ್ಲ. ನಾನು ಆ್ಯಕ್ಚುಲಿ ಇದನ್ನು ತಂದ ತಕ್ಷಣ ಆಲ್ಮೋಸ್ಟ್ ಒಂದು 15 ಡೇಸ್ ಅಥವಾ ಒಂದು ಮಂತಿಗೆ ಆಗೋ ಥರ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನೋಡ್ರಿ, ಇಲ್ಲೇ ಮತ್ತು ಈ ಥರ ಟೈಟಾಗಿ ಇದನ್ನು ಗಂಟು ಕಟ್ಟಿ ನಾನು ಇದು ಸ್ಪೈಸ್ ರ್ಯಾಕರ್ ಇದೆ ಅಲ್ಲ, ಅದರ ಬಾಕ್ಸ್ ಇದು. ಸೊ ಅದರಲ್ಲಿ ಈ ಥರ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇದರಿಂದ ಸ್ಮೆಲ್ ಕೂಡ
ಬೇಗ ಹೋಗೋದಿಲ್ಲ. ಸೊ ನೀವು ಕೂಡ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಯಾರಾದರೂ ಗೆಸ್ಟ್ ಬಂದಾಗ ಆಗಿರ್ಬೋದು, ಮನೆಯಲ್ಲಿ ಪೂಜೆ ಇದ್ದಾಗ ಈ ಥರ ಸ್ವೀಟ್ ಮಾಡ್ತಿರ್ತೀರಲ್ಲ, ಸೊ ಹಂಗಾಗಿ ನಿಮಗೆ ಹರಿಬರಿ ಆಗಂಗಿಲ್ಲ. ಸೊ ಈಸಿಯಾಗಿ ನೀವು ನಿಮ್ಮ ಕೆಲಸನ ಮಾಡ್ಕೋಬೋದು. ಲಾಸ್ಟಿಗೆ ನಾನು ನೋಡಿ ಒಂದು ಸ್ಪೂನು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಸೊ ಇದರಿಂದ ಲಾಸ್ಟಿಗೆ ನಾವು ಈ ಥರ ತುಪ್ಪ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂಥರ ಸ್ಮೆಲ್ ಬರ್ತೈತಿ ತುಪ್ಪದ್ದು. ಮಸ್ತಾಗಿ ನಮ್ಮದು ಕೇಸರಿಬಾತ್ ರೆಡಿ ಆಗ್ತೈತಿ ನೋಡಿ. ಇಲ್ಲೆಲ್ಲ ಈಗ ಫೈನಲ್ ಆಗಿ ನಮ್ಮದೆಲ್ಲ ಇದಾಗೈತಿ, ರೆಡಿ ಆಗೈತಿ. 1-2 ನಿಮಿಷ ಇದನ್ನು ಸ್ವಲ್ಪ ಉಂಗಕ್ಕೆ ನಾನು ಬಿಡ್ತೀನಿ. ಈಗ ಸ್ವಲ್ಪ ನೈವೇದ್ಯ ಎಲ್ಲ ನಾನು ಈಗ ದೇವ್ರ ಹತ್ರ ಇಟ್ಟಿದ್ದೀನಿ. ಸ್ವಲ್ಪ ಪೂಜೆ ಮಾಡಿ ಮತ್ತು ನನ್ನ ಮುಂದಿನ ಇವತ್ತು ಲಂಚದ ರೂಟೀನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ ಎವ್ರಿ ಫ್ರೈಡೇ ಮತ್ತು ಟ್ಯೂಸ್ಡೇ ನಾನು ಸೀರೆ ಉಟ್ಕೊಂಡೇ ಪೂಜೆ ಮಾಡೋದು. ಇವತ್ತು ಸ್ವಲ್ಪ ನನಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗಿತ್ತು. ಇವತ್ತಂತ ಅಲ್ಲ, ಒಂದು 3-4 ಡೇಸಿಂದ ತುಂಬಾ ಹೆಲ್ತ್ ಸ್ವಲ್ಪ ಜ್ವರ, ನೆಗಡಿ, ಕೆಮ್ಮು, ಸೊ ಈ ಥರ ಇದೆಲ್ಲ ಹುಷಾರಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ನನಗೆ ಬೇಡ ಅಂತ ಅವತ್ತು ಸೀರೆ ಉಟ್ಕೊಂಡಿಲ್ಲ. ಮಧ್ಯಾಹ್ನ ಲಂಚ್ಗೆ ಇವತ್ತು ತನ್ವಿಗೆ ಅವಳು ನನಗೆ ಬೆಂಡೆಕಾಯಿ ಫ್ರೈ ಮತ್ತು ಚಪಾತಿ ಬೇಕಂತ ಹೇಳಿದ್ದು. ಸೊ ನಾನು ಬೆಂಡೆಕಾಯಿ ಇವತ್ತು ನಾನು ತೊಳೆದಿಟ್ಟಿದ್ದೀನಿ. ಇನ್ನೊಂದು ಕಡೆ ನೋಡಿ, ಇಲ್ಲಿ ರೈಸ್ ಮಾಡೋಕ್ಕೆ ಕುಕ್ಕರ್ ರೆಡಿ ಮಾಡಿ ಇಟ್ಟಿದ್ದೀನಿ. ರೈಸ್ ಆಗ್ತಾಯಿತ್ತು. ಇನ್ನೊಂದು ಈ ಸಣ್ಣ ಕುಕ್ಕರಲ್ಲಿ ಬದನೆಕಾಯಿ, ಎಣ್ಗಾಯಿ ಆಲ್ರೆಡಿ ಮಾಡಿದ್ದೀನಿ. ಮಧ್ಯಾಹ್ನ ಇವತ್ತು ಲಂಚ್ಗೆ ಬದನೆಕಾಯಿ, ಎಣ್ಗಾಯಿ, ರೈಸ್ ಮತ್ತು ಚಪಾತಿ. ಮಂತ್ ಎಂಡ್ ಆಗಿದ್ದರಿಂದ ನೋಡ್ರಿ, ಇಲ್ಲಿ ಚಪಾತಿ ಹಿಟ್ಟು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು. ಆಮೇಲೆ ರೈಸ್ ಅಕ್ಕಿ ಕೂಡ ಸ್ವಲ್ಪನೇ ಇತ್ತು. ಸೊ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟು ನಾನು ಇದೆರಡನ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ರೇಷನ್ ಮಾಡಬೇಕು ಮೋಸ್ಟ್ಲಿ ಇವತ್ತು ಎಲ್ಲ ಲಿಸ್ಟ್ ಮಾಡ್ಕೊಂಬಿಟ್ಟು ನಾಳೆ ಹೋಗೋಣ ಅಂತ ಇದ್ದೀನಿ. ಸತ್ಯನಾರಾಯಣ ಪೂಜೆಗೆ ನಾವು ಯೂಸ್ ಮಾಡಿದ್ನಲ್ಲ ಇದೊಂದು ಸಮಯ, ಇದನ್ನು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು. ಒಂದು 4-5 ಡೇಸಿಂದ ಹಾಗೆ ಇಟ್ಟಿದ್ದೆ. ನಾನು ವಾಶ್ ಮಾಡಿರಲಿಲ್ಲ, ಹುಷಾರಿಲ್ಲ ಅಂತ. ನಾನು ಒಂದು 3-4 ಡೇಸ್ ಎದ್ದೇ ಇಲ್ಲ, ತುಂಬಾ ಹುಷಾರಿರಲಿಲ್ಲ, ಮಲ್ಕೊಂಡೇ ಇದ್ದೆ. ಇವತ್ತು ಸ್ವಲ್ಪ ಆರಾಮ ಅನ್ನಿಸ್ತಾ ಇತ್ತು ಅಂತೇಳಿ ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಇದು ನೀರೆಲ್ಲ ಹೋದ್ಮೇಲೆ ಕ್ಲೀನಾಗಿ ಒರೆಸಿ ಆಮೇಲೆ ತಿಡೋಣ ಅಂತ ಇಟ್ಟಿದ್ದೀನಿ. ನೋಡಿ, ಒಂದು ಕಡೆ ರೈಸ್ ಆಗಿತ್ತು, ಬದನೆಕಾಯಿ ಪಲ್ಯನೂ ಆಗಿತ್ತು, ಎಣ್ಗಾಯಿ. ಈಗ ನಾನು ಬೆಂಡೆಕಾಯಿ ಫ್ರೈ ಮಾಡಬೇಕು ಅಂತ ಹೇಳಿ ಬೆಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಓಲ್ಡ್ ಏನು ನಂದು ಡ್ರೆಸ್ ಇರುತ್ತಲ್ಲ, ಸೊ ಅದು ದುಪ್ಪಟ್ಟ ನಾನು ಯೂಸ್ ಮಾಡ್ತೀನಿ ಹೆಚ್ಚಾಗಿ. ಇದು ನಾನು ಈ ಥರ ಬೆಂಡೆಕಾಯಿನೆಲ್ಲ ತರಕಾರಿನ ವಾಶ್ ಮಾಡಿ ಒರ್ಸೋಕ್ಕೆ, ಆಮೇಲೆ ನಾವು ಇದು ಮೊಳಕೆ ಕಟ್ತೀವಲ್ಲ, ಹುಳ್ಳಿಕಾಳಾಗಿರ್ಬೋದು, ಮಡಿಕೆ ಕಾಳಾಗಿರ್ಬೋದು, ಅದನ್ನು ಹುಳ್ಳಿ ಕಟ್ಟಿ ನಾವು ಇಡ್ತೀವಲ್ಲ, ಸೊ ಅದಕ್ಕೆ ನಾನು ಈ ಥರದ್ದು ಕಾಟನ್ ದುಪ್ಪಟ್ಟನ ಯೂಸ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ರೈಸ್ ಈಗ ಆಲ್ಮೋಸ್ಟ್ ಆಗಾಗ ಬಂತು. ಅಷ್ಟು ತನಕ ನಾನು ಬೆಂಡೆಕಾಯನ್ನು ಹೆಚ್ಕೊತೀನಿ. ಬೆಂಡೆಕಾಯಿ ಹೆಚ್ಕೊಂಡು ಆದಮೇಲೆ, ಬೆಂಡೆಕಾಯಿ ಫ್ರೈ ಆದಮೇಲೆ ಒಂದು ಕಡೆ ಚಪಾತಿಯನ್ನು ನಾನು ಮಾಡ್ತೀನಿ. ಇವತ್ತಿನ ನಮ್ಮದು ಇದು ಲಂಚ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಣ್ಗಾಯಿದು ನಾನು ಏನು ಡೀಪಾಗಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ರೆಸಿಪಿಯನ್ನು ಶೇರ್ ಮಾಡಿಲ್ಲ. ಮೋಸ್ಟ್ಲಿ ನಾನು ಚೆನ್ನಗಿರಿಲಿದ್ದಾಗ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಸೊ ಪದೇ ಮತ್ತೆ ಅದನ್ನು ಶೇರ್ ಮಾಡೋದು ಬೇಡ ಅಂತ ಹೇಳಿ ನಾನು ಅದನ್ನೇನು ಮಾಡ್ತಾಯಿಲ್ಲ. ನೋಡಿ, ನಮ್ಮದು ಬೆಂಡೆಕಾಯಿ ಆಲ್ಮೋಸ್ಟ್ ಫ್ರೈ ಆಗಿದ್ದಾವೆ. ಇದಕ್ಕೇನು ಇಲ್ಲ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇದು ಮ್ಯಾಗಿ ಮಸಾಲ ಇರುತ್ತಲ್ಲ, ನಾವು ಮ್ಯಾಗಿ ಏನು ಮಾಡ್ತೀವಲ್ಲ, ಸೊ ಅದರ ಮಸಾಲ ಇರುತ್ತಲ್ಲ ಅದನ್ನು, ಅದು ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಒಂದು 5 ರೂಪೀಸ್ ಪ್ಯಾಕೆಟ್ ಸಿಗುತ್ತೈತಿ. ಸೊ ಅದು ಅಥವಾ ಇದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿದರೆ ಸಾಕು. ಇದಕ್ಕೆ ನೀವು ಎಕ್ಸ್ಟ್ರಾ ಮತ್ತೆ ಸಾಲ್ಟ್ ಹಾಕಬೇಕು ಅಥವಾ ಏನಾದರೂ ಮತ್ತೆ ಹಾಕಬೇಕು ಅಂತೇನಿಲ್ಲ. ಇದನ್ನಿಷ್ಟು ಹಾಕಿ ಫ್ರೈ ಮಾಡಿದರೆ ತುಂಬ ಟೇಸ್ಟಿ ಆಗ್ತೈತಿ. ಆಮೇಲೆ ಸಣ್ಣ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗ್ತೈತಿ. ನಮ್ಮ ತನ್ವಿಗಂತೂ ಭಾಳ ಇಷ್ಟ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಸಣ್ಣ ಮಕ್ಕಳಿಗೆ ಈ ಥರ ಚಪಾತಿದಲ್ಲಿ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಿಮ್ಮ ಕಡೆ ಯಾವ ರೀತಿ ಆಹಾರ ಒಂದು ಪದ್ಧತಿ ಐತಿ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಂದರೆ ಏನಪ್ಪ ಅಂದ್ರೆ, ಕೆಲವೊಂದು ಊರಾಗ ಮುದ್ದೆ ಜಾಸ್ತಿ ಮಾಡ್ತಾರೆ, ಕೆಲವೊಂದು ಕಡೆ
ಚಪಾತಿ ಮಾಡ್ತಾರೆ, ಕೆಲವೊಂದು ಕಡೆ ಜೋಳದ ರೊಟ್ಟಿ ಮಾಡ್ತಾರೆ. ನಿಮ್ಮೂರಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಊರಿನ ಕಡೆ ಏನು ಜಾಸ್ತಿ ನೀವು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಂತೂ ನಾನು ಚಪಾತಿ ಮಾಡೀನಿ. ಚಪಾತಿ ಮಾಡೋಕ್ಕೆ ನೋಡ್ರಿ ನಾನಿಲ್ಲ ಈ ಥರ ಚಿಬ್ಲಾನ ಯೂಸ್ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿ ಆದಮೇಲೆ ಅದನ್ನು ಹಾಕಕ್ಕೆ ಇಮ್ಮಿಡಿಯೇಟ್ಲಿ ನಾವು ಊಟ ಮಾಡ್ತೀವಪ್ಪ ಅಂತ ಅಂದಾಗ ನಾನು ಈ ಥರ ಚಿಬ್ಲ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಹಾಟ್ ಬಾಕ್ಸ್ನಲ್ಲಿ ಹಾಕೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಅದು ಸ್ವಲ್ಪ ಒಂಥರ ನೀರು ಬಿಟ್ಬಿಡ್ತೈತಿ. ಜಾಸ್ತಿ ಇದ್ದಾಗ ನಾನು ಹಾಟ್ ಬಾಕ್ಸ್ ಯೂಸ್ ಮಾಡ್ತೀನಿ. ಬಟ್ ಇಮಿಡಿಯೇಟ್ಲಿ ಏನೇನು ಊಟ ಮಾಡೋದಿದೆ ಅಂತ ಅಂದಾಗ ನಾನು ಈ ಥರ ಚಿಬ್ಲಾನ ಯೂಸ್ ಮಾಡ್ತೀನಿ. ಇವತ್ತಿನ ನಮ್ಮ ಲಂಚ್ ನೋಡ್ರಿ ಹಿಂಗಿತ್ತು. ಬದನೆಕಾಯಿ, ಎಣ್ಗಾಯಿ, ಸೌತೆಕಾಯಿ, ಕೇಸರಿ ಬಾತ್ ಮತ್ತು ಚಪಾತಿ. ಹಲೋ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಊಟ ಆಯಿತು. ಮಧ್ಯಾಹ್ನ ಲಂಚ್ಗೆ ಮನೆಗೆ ಊಟಕ್ಕೆ ಬರ್ತಾರೆ ನಮ್ಮ ಮನೆಯವರು. ಸೊ ಇಬ್ಬರು ಕೂಡಿ ಊಟ ಮಾಡ್ತೀವಿ. ತನ್ವಿ ಮತ್ತು ಮಾನ್ವಿಗೆ ನಾನು ಅವ್ರದ್ದು ಲಂಚ್ ಟೈಮಿಂಗ್ ಅವ್ರದ್ದು 2 ಗಂಟೆಗೆ. ಸೊ ಹಂಗಾಗ್ಬಿಟ್ಟು ನಾನು ಬೆಳಗ್ಗೆ ಅವ್ರಿಗೆ ನಾನು ಲಂಚ್ ಬಾಕ್ಸ್ ಕೊಟ್ಟು ಕಳ್ಸೋದಿಲ್ಲ. ಮಧ್ಯಾಹ್ನ ಅಂದರೆ ನಿಯರ್ ಇದೆ ಅಲ್ಲ ಮನೆ. ಸೊ ಹಂಗಾಗ್ಬಿಟ್ಟು 1:15 ಅಥವಾ 1:45ಗೆ ನಾನು ಆರಾಮಾಗಿ ಎಲ್ಲ ಲಂಚ್ ಪ್ರಿಪ್ರೇಷನ್ ಮಾಡಿ ಅಂದರೆ 2 ವೀಲರ್ ಇದೆ, ಹೋಗಿ ಕೊಟ್ಟು ಬರ್ತೀನಿ. ಇವಾಗಷ್ಟೇ ಊಟ ಆಯಿತು. ನಾನು ನಮ್ಮ ಮನೆಯವ್ರಿಗೂ ಊಟ ಮಾಡಿದ್ವಿ. ಲಾಸ್ಟ್ ವ್ಲಾಗ್ ಸತ್ಯನಾರಾಯಣ ಪೂಜೆದು ನಾನು ಹಾಕಿದ್ದೆ, ನೋಡಿಲ್ಲ ಅಂದರೆ ಹೋಗಿಬಿಟ್ಟು ಚೆಕ್ ಮಾಡಿ. ಪೂಜೆ ಆದಮೇಲಿಂದ ಸ್ವಲ್ಪ ಯಾಕೋ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಅಂದರೆ ಕ್ಲೈಮೇಟ್ ಕೂಡ ಸ್ವಲ್ಪ ಚೇಂಜ್ ಆಯಿತು. ಮನೆಯಲ್ಲಿ ಏನೇ ಫಂಕ್ಷನ್ ಇದ್ದರೂ ಹಂಗೆ ಏನೋ ಖುಷಿಯಲ್ಲಿ ನಾವು ಅವಾಗ ಮಾಡಿಬಿಡ್ತೀವಿ. ಬಟ್ ಅದಾದಮೇಲೆ ಫಂಕ್ಷನ್ ಎಲ್ಲ ಆದಮೇಲೆ ಒಂದ್ಸಲ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದೇ ಥರ ನನಗೆ ಕೂಡ ಸ್ವಲ್ಪ ಫೀವರು ಮತ್ತು ಕೋಲ್ಡು ಮತ್ತು ಕಫು. ಆ್ಯಕ್ಚುಲಿ ಒಂದು 3-4 ಡೇಸಿಂದ ಲಾಸ್ಟ್ ತುಂಬಾ ಹುಷಾರಿರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ. ಬಟ್ ಆದ್ರೂ ನಿಮಗೆ ಗೊತ್ತಾಗ್ತಿರ್ಬೋದು ವಾಯ್ಸು ಸ್ವಲ್ಪ ನಂದು ಚೇಂಜ್ ಆಗಿದೆ. ಹಾಗಾಗಿ ಇವಾಗ ತಾನೇ ಜಸ್ಟ್ ಊಟ ಮುಗಿಸಿದ್ದೀನಿ. ಸ್ವಲ್ಪ ಅದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ನಲ್ಲ, ಸ್ವಲ್ಪ ಯಾಕೋ ನಿದ್ದೆ ಬಂದಂಗೆ ಆಗ್ತಾಯಿದೆ. ಆಲ್ಮೋಸ್ಟ್ ಇವಾಗ ಆಲ್ರೆಡಿ ಈಗ 3:15 ಆಗಿದೆ. ಇನ್ನೇನು ಒಂದೊಂದು 3/4 ಗಂಟೆ ಅಷ್ಟೇ. 4:10ಗೆ ಮಕ್ಕಳು ಮತ್ತೆ ಕರೆಯೋಕ್ಕೆ ಹೋಗಬೇಕು. ತನ್ವಿ ಮಾನ್ವಿ ಸ್ಕೂಲ್ ಬಿಡುತ್ತೆ. ಸೊ ಮತ್ತೆ ಅವಾಗ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು, ನಾನೇ ಹೋಗಬೇಕು ಕರೆಯೋಕ್ಕೆ. ಒಂದು ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ, ಸ್ವಲ್ಪ ಅದು ಡ್ರೌಸಿನೆಸ್ ಇದೆ, ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿದೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡ್ತೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಿಲ್ಲ, ಆ್ಯಸ್ ಯೂಶ್ವಲ್ ಡೈಲಿ ರುಟೀನ್ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತೆ ಹೆಚ್ಚಿನ ವ್ಲಾಗ್ಗಳಿಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಹಾಗಾದರೆ ಟೇಕ್ ಕೇರ್, ಬಾಯ್ ಬಾಯ್.